ಡಬಲ್ ಧಮಾಕ. ಆದ್ರೆ ನಮ್ಮ ಟೀಮಿಗೆ ಮಾತ್ರ ಟ್ರಿಬಲ್ ಧಮಾಕ ಆಗಿದೆ. ಯಾಕೆಂದ್ರೆ ಶ್ರೀನಿವಾಸು, ಕರ್ಣ ಮತ್ತೆ ನಮ್ಮ ದೊರೆ ಹೆಸರಲ್ಲಿ ಹೇಗೆ ದೊರೆನೋ ಅವ್ರ ನಡವಳಿಕೆ, ಅವ್ರ ಆಟಿಟ್ಯೂಡು, ಅವ್ರ ಬಿಹೇವಿಯರು ಎಲ್ಲವೂ ಆತ ದೊರೆನೇ ಆತ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಾಜಮುಖಿ ಕೆಲಸಗಳಲ್ಲಿ ಯಾರಾದರೂ ಮಾಡಬೇಕು ಅಂತಂದರೆ ಈಸ್ ದಿ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಸೋಷಿಯಲ್ ಸರ್ವಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ದೇವರ ಕಾರ್ಯ ನಡಿಬೇಕು ಅಂತಂದರೆ ನಮ್ಮ ಲಿಂಗಾಜಪುರದಲ್ಲಾಗಲಿ, ಇಡೀ ಸರಂಗನಗರ ವಿಧಾನಸಭಾ ಕ್ಷೇತ್ರ ಆಗಲಿ, ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ದೇವ್ರ ಕೆಲಸ ನಡಿಬೇಕು ಅಂತಂದರೆ ದೊರೆ ಅವರು ತುಂಬ ಫ್ರಂಟ್ ಲೈನಲ್ಲಿ ನಿಂತಿರ್ತಾರೆ. ಸೊ ಅವರು ಅಷ್ಟೊಂದು ಸಮಾಜಮುಖಿ ಕೆಲಸಗಳು ಮಾಡ್ತಾ, ಸಮಾಜ ಸೇವೆ ಮಾಡ್ತಾ, ಬಡ ಮಕ್ಕಳಿಗೆ, ಅವರು ನಿರ್ಗತಿಕರಿಗೆ, ಅನಾಥರಿಗೆ ಇವರು ಆಧಾರವಾಗಿ ನಿಲ್ತಾ, ಆಧಾರ ಸ್ತಂಭವಾಗಿ ನಿಲ್ತಾ, ಇವರು ಪ್ರತಿಯೊಂದು ಮಕ್ಕಳನ್ನಾಗಲಿ ಮಗುನ ಎಲ್ಲರನ್ನೂ ಆಪ್ತೆಯಿಂದ ಪ್ರೀತಿಯಿಂದ ನೋಡ್ಕೋತಾರೆ. ಸೊ ಇಂಥ ಒಂದು ವ್ಯಕ್ತಿ, ಆ ಸ್ನೇಹ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಅಂತಲೇ ಭಾವಿಸ್ತೀನಿ. ಇವತ್ತು ಇವ್ರ ಬರ್ತ್ಡೇಗೆ ನಾನು ವಿಶ್ ಮಾಡಬೇಕು ಅಂತಂದರೆ ನಾನು ಏನು ವಿಶ್ ಮಾಡಬೇಕು ನಾನು ಯೋಚನೆ ಮಾಡಬೇಕು ಅಂತಂದರೆ, ಇವತ್ತು ಅಷ್ಟ ದೇವ್ರುಗಳಲ್ಲಿ ನಮ್ಮ 3 ಕೋಟಿ ದೇವ್ರುಗಳು ಏನಿದ್ದಾರೆ ಅವ್ರನ್ನ ಅಷ್ಟನ್ನು ನಾನು ಕೇಳ್ಕೊಳ್ಳೋದಿಷ್ಟೇ. ದೇವರೇ ಇವರಿಗೆ ಅಷ್ಟೈಶ್ವರ್ಯ, ಸಂತೋಷ, ನೆಮ್ಮದಿ, ಆಯುರಾರೋಗ್ಯ, ಸಕಲ ಸವಲತ್ತುಗಳು, ಕುಶಲಮಸ್ತು ಚಿರಾಯಿರಸ್ತು, ಐಶ್ವರ್ಯಮಸ್ತು ಬಳಮಸ್ತು ಅಂತ ಅಷ್ಟ ಹಸ್ತುಗಳು ಇವರಿಗೆ ಲಭಿಸಿ ಇವರು ಇನ್ನೂ ಹೆಚ್ಚಿಗೆ ಸಮಾಜಮುಖಿ ಕೆಲಸಗಳು ಮಾಡೋದಕ್ಕೆ ಆ ದೇವರಿಗೆ ಪ್ರೇರೇಪಣೆ ಕೊಡಲಿ. ನಾವು ನಂಬಿರ್ತಕ್ಕಂಥ ನಮ್ಮ ಸಂವಿಧಾನ ಕರ್ತರು, ವಿಶ್ವಗುರು, ವಿಶ್ವಜ್ಞಾನಿಯರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾನ್ ಬುದ್ಧನವರು, ಬಸವಣ್ಣನವರು ಆಶೀರ್ವಾದ ಇವ್ರ ಮೇಲಿರಲಿ. ಇವರ ನಡವಳಿಕೆ, ಆ ಬುದ್ಧ ಏನು ಸಾರ್ತಾರೆ, ಆ ಅಷ್ಟ ಮಾರ್ಗಗಳು, ಪಂಚಶೀಲಗಳು, ಅಷ್ಟಗಳನ್ನು ಇವರು ಅಳವಡಿಸ್ಕೊಂಡು ಎಲ್ರಿಗೂ ಅವರು ಸಾರ್ತಾ ಇವತ್ತು ಇವರು ಅವ್ರ ಜೀವನ ನಡೆಸ್ತಿದ್ದಾರೆ. ಅವರೇನು ಹುಟ್ಟುತ್ತಾ ಶ್ರೀಮಂತ ಅಲ್ಲ, ಇರೋದ್ರಲ್ಲಿ ತನಗಿರೋದ್ರಲ್ಲಿ ತಾನು ಏನು ದುಡಿತೀನಿ ಅದರಲ್ಲಿ ಒಂದಷ್ಟು ಅವ್ರ ಕುಟುಂಬಕ್ಕೆ ದುಡಿತಾ ಒಂದಷ್ಟು ಸಮಾಜಕ್ಕೆ ಅಂತ ಇಟ್ಕೊಂಡು ಇವತ್ತು ಇವರು ಜೀವನ ನಡೆಸಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳು ನಮಗೆ ಸಿಗೋದು ಬಹಳ ವಿರಳ, ಬಹಳ ಕಷ್ಟ, ಬಹಳ ಕಡಿಮೆ. ಅಂಥದ್ರಲ್ಲಿ ಇವತ್ತು ನಾವು ಇವರು ಸಮಕಾಲೀನರಲ್ಲಿ ನಾವು ಇವ್ರ ಜೊತೆಗೆ ನಾವು ಬದುಕಿದ್ದೀವಿ ಅನ್ನೋದೇ ನಮ್ಮ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಪಡ್ಕೊಂಡು ನೀವೇನಂತೀರಾ? ಸೊ ಹಾಗೆ ಅಂಥ ಒಂದು ಶ್ರೇಷ್ಠ ವ್ಯಕ್ತಿ ನಮ್ಮ ದೊರೆ. ಇವರು ಯಾವಾಗಲೂ ನಗ್ನಗ್ತಾ ಹೀಗೆ ಸಮಾಜಮುಖಿ ಕೆಲಸಗಳನ್ನ ಮತ್ತಷ್ಟು ಇನ್ನಷ್ಟು ಮಗದಷ್ಟು ಮಾಡಲಿ ಅಂತ ನಾನು ಬುದ್ಧ, ಬಸವ, ಅಂಬೇಡ್ಕರಲ್ಲಿ ಕೇಳ್ಕೊತಾ ಅವ್ರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಸದಾ ಎಲ್ಲರ ಪ್ರೀತಿ ವಿಶ್ವಾಸ ತಮ್ಮ ಮೇಲೆ ಇರುತ್ತೆ ಸರ್. ನೀವು ಯಾವಾಗಲೂ ಈ ರೀತಿ ಮಾಡ್ತೀನಿ, ಮುನ್ನುಗ್ಗಿ ನಾವಿದ್ದೀವಿ. ಅಂಬೇಡ್ಕರ್ ಮಕ್ಕಳು, ನಾವೆಲ್ಲ ಅಂಬೇಡ್ಕರ್ ವಂಶಸ್ಥರು, ಅಂಬೇಡ್ಕರ್ ರಕ್ತ ನಮ್ಮಲ್ಲಿ ಹರಿತಿದೆ. ನಾವು ಖಡ್ಗ ಹಿಡಿಯೋರಲ್ಲ, ನಾವು ಪೆನ್ ಹಿಡಿಯೋರು ಅಂತ ಈ ಮೂಲಕ ನಾನು ನಿಮಗೆ ಹೇಳಕ್ಕೆ. ಏನೇ ಆಗಲಿ ನಾವು ಸಂವಿಧಾನದ ಬದ್ಧವಾಗಿ ಮಾತಾಡ್ತೀವಿ, ಸಂವಿಧಾನದ ಬದ್ಧವಾಗಿ ನಡ್ಕೋತೀವಿ. ಸಂವಿಧಾನ ನಮಗೆ ಎಲ್ಲವೂ, ಬಾಬಾ ಸಾಹೇಬರು ನಮ್ಮ ಮನೆ ದೇವರು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ಜೈ 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 ಭೀಮ್.